ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಒಂದು ಬ್ರೇಕಿಂಗ್ ಹಾಗೂ ಸಿಹಿ ಸುದ್ದಿಯನ್ನು ತಂದಿದ್ದೀನಿ. ತಾವುಗಳು ಯಾರು HS ಇಂದ PU ಪ್ರಮೋಷನ್ ಗೆ ಎಕ್ಸಾಮ್ ಅನ್ನ ಬರ್ದಿದ್ರಿ, ಸದ್ಯ ಇವಾಗ ಆ ಒಂದು ರಿಸಲ್ಟ್ ಅನ್ನ ಘೋಷಣೆಯನ್ನ ಮಾಡಿದ್ದಾರೆ. ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಎನ್ನುವಂಥದ್ದು ಆಲ್ಮೋಸ್ಟ್ ಜನ ಎಲಿಜಿಬಲ್ ಆಗಿರಬಹುದು ಅಂತ ನಾನು ಅನ್ಕೊಂತೀನಿ. ಸೊ ಯಾರೆಲ್ಲ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದೀರಾ, ಸೊ ಅವರ ರಿಸಲ್ಟ್ ಇವಾಗ ಲೈವ್ ಬರ್ತಾ ಇದೆ. ಸೊ ಇವಾಗ ಲೈವ್ ಬರ್ತಾ ಇದೆ, ನಿಮಗೆ ನಾನು ಲೈವ್ ಆಗಿ ನಾನು ಅದನ್ನ ತೋರಿಸ್ತೀನಿ. ನಾನು ಕೂಡ PU ಎಕ್ಸಾಮ್ ಪ್ರಮೋಷನ್ ಅನ್ನ ಕಟ್ಟಿದ್ದೆ. ಮ್ಯಾಕ್ಸಿಮಮ್ 100ರಲ್ಲಿ ಮಿನಿಮಮ್ 50 ಅಂಕಗಳನ್ನು ತೆಗೆದುಕೊಂಡ್ರೆ ಎಲಿಜಿಬಲ್ ನಾವು ಆಗ್ತಾ ಇದ್ವಿ. ಸೊ ನೀವು ಇಲಾಖೆ ವೆಬ್ಸೈಟ್ ಗೆ ಹೋಗ್ಬೇಕು, stskarnataka.gov.in/gpstrnhk/ ಎನ್ನುವಂಥದ್ದು. ಅಲ್ಲಿ ಹೋದ್ರೆ ಇದು ನಿಮಗೆ ಇಂಟರ್ಫೇಸ್ ಓಪನ್ ಆಗತ್ತೆ. ಇಲ್ಲಿ ನೋಡಿ ಎಲಿಜಿಬಿಲಿಟಿ ಟೆಸ್ಟ್ ರಿಸಲ್ಟ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ನಮ್ಮ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ, ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ನಾನು ಕೂಡ ಅಟೆಂಡ್ ಆಗಿದ್ದೆ. ಸೊ ನನ್ನ ಅಪ್ಲಿಕೇಶನ್ ನಂಬರ್ ನಾನು ಹಾಕ್ತೀನಿ. ಎಸ್, ಮೇ ಬಿ ಇದು ಕರೆಕ್ಟ್ ಇರಬಹುದು. ಡೇಟ್ ಆಫ್ ಬರ್ತ್ ಅನ್ನು ಹಾಕೊಳ್ಳಿ. ಎಸ್, ನೋಡಿ ರಿಸಲ್ಟ್ ಡಿಸ್ಪ್ಲೇ ಆಗಿದೆ. ಇಲ್ಲಿ ನನ್ನ ಹೆಸರನ್ನು ಕೂಡ ಬಂದಿದೆ. ಸರಿನಾ, ಇಲ್ಲಿ ನನ್ನ ಹೆಸರನ್ನು ಸಹಿತ ಬಂದಿದೆ. ಇಲ್ಲಿ ಡೇಟ್ ಆಫ್ ಬರ್ತ್ ಇದೆ. ಆಮೇಲೆ ನಮ್ಮ ಸ್ಕೂಲ್ ಅಡ್ರೆಸ್ ಕೂಡ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ನಮ್ಮ KJD ನಂಬರ್ ಇದೆ, ಅಪ್ಲಿಕೇಶನ್ ನಂಬರ್ ಇದೆ. ಸರಿನಾ, ಇಷ್ಟೆಲ್ಲ ಕಾಣಿಸ್ಕೊಳ್ತವೆ. ಸೊ ನೋಡೋಣ ನನ್ನ ರಿಸಲ್ಟ್ ಏನಾಗಿದೆ ಎನ್ನುವಂಥದ್ದು. ಎಸ್, ಸ್ಟಡಿ ಅಂತೂ ಹೆಚ್ಚಿಗೆ ಏನು ಮಾಡಿರ್ಲಿಲ್ಲ, ಆದ್ರೂ ಸಹಿತ ಎಲಿಜಿಬಲ್ ಆಗಿದ್ದೀನಿ. ಒಂದೆರಡು ದಿನ ಅಷ್ಟೇ ಮಾತ್ರ. ಎಸ್ ಇಲ್ಲಿ ಹಿಂದಿ ಇತ್ತು. ಎಸ್, ಕ್ವಾಲಿಫೈಡ್ ಎನ್ನುವಂಥದ್ದು ಏನ್ ಬರ್ತಾ ಇದೆ, ಕ್ವಾಲಿಫೈಡ್ ಎನ್ನುವಂಥದ್ದು ಬರ್ತಾ ಇದೆ. ಔಟ್ ಆಫ್ 163 ತೆಗೆದುಕೊಂಡಿದ್ದೀನಿ. ಪರವಾಗಿಲ್ಲ, ಯಾಕಂದ್ರೆ ಹೆಚ್ಚಿಗೆ ಅಭ್ಯಾಸ ಮಾಡಿರ್ಲಿಲ್ಲ. ತದನಂತರ ಎಕ್ಸಾಮ್ ಇತ್ತು, ತದನಂತರ ರಿಸಲ್ಟ್, ತದನಂತರ ರಜೆಯಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ ಕೆಲಸಗಳು ಇದ್ರೂ ಸಹಿತ ಅದರಲ್ಲಿನೂ ಸಹಿತ 63 ಅನ್ನ ಮಾಡಿ ಎಲಿಜಿಬಲ್ ಮಾಡ್ಕೊಂಡಿದ್ದೀನಿ. ಎಸ್, ಈ ಟೈಪ್ ತಾವು ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಯಾರೆಲ್ಲ PU to HM ಪ್ರಮೋಷನ್ ಆಗ್ಲಿಕ್ಕೆ ಎಕ್ಸಾಮ್ ಅನ್ನ ಬರ್ದಿದ್ರೆ ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಯಾವೆಲ್ಲ ಎಕ್ಸಾಮ್ಗೆ ಕ್ವಾಲಿಫೈ ಆಗಿದೀವಿ ಅನ್ನೋದನ್ನ ಇಲ್ಲಿ ನಮಗೆ ತೋರಿಸ್ಕೊಳ್ಳುತ್ತೆ. ಸೊ ಮೋರ್ ದನ್ 1 ಸಬ್ಜೆಕ್ಟ್ ಕೂಡ ಇದ್ದವರು ಸಹಿತ ಅವರು ಸಹಿತ ಇಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಇದ್ರೆ ಕ್ವಾಲಿಫೈ ಆರ್ ನಾನ್ ಕ್ವಾಲಿಫೈ ಅನ್ನೋದನ್ನು ಕೂಡ ತೋರಿಸುತ್ತೆ. ಕ್ವಾಲಿಫೈಡ್ ನಾನಂತೂ ಆಗಿದ್ದೀನಿ. ಮಿನಿಮಮ್ ಟೈಮ್ ಅಲ್ಲಿ ಅಭ್ಯಾಸ ಮಾಡಿದ್ವಿ, ಯಾಕಂದ್ರೆ ಈಸಿಯಾಗಿನೂ ಕೂಡ ಕ್ವಶನ್ ಪೇಪರ್ ಇತ್ತು, ಬಹಳಷ್ಟು ಚೆನ್ನಾಗಿರುವಂತದ್ದಿತ್ತು. ಸೊ ಒಂದು ವೆಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಕೂಡ ಹೇಳ್ಬಹುದು. ಸೊ ನಿಮ್ಮ ರಿಸಲ್ಟ್ ಅನ್ನ ತಾವುಗಳು ಚೆಕ್ ಮಾಡ್ಕೊಳ್ಬಹುದು. ಇಲ್ಲಿ ಪ್ರಿಂಟ್ ನ ಕೂಡ ನಾವು ತೆಗೆದುಕೊಳ್ಬಹುದು. ಸರಿನಾ, ಎಸ್, ಜಸ್ಟ್ ಈಗಲೇ ಹೋಗಿ ವೆಬ್ಸೈಟ್ ಗೆ ಹೋಗಿ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೂ ನೀವು ಎಲಿಜಿಬಲ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಲಿಜಿಬಲ್ ಎನ್ನುವಂತ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಅನ್ನ ಮಾಡಬಹುದು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.